ಕಾವ್ಯಾಜಿ ಆಚಾರ್ ಅವರ ವಿಟಿಯನ್ನ ನೋಡುವಂತ ಸಮಯ. ವಿಟಿ ಪ್ಲೀಸ್. ಹಾಡೋದರಲ್ಲಿ ಬೆಸ್ಟ್, ಭರತನಾಟ್ಯದಲ್ಲಿ ಎಕ್ಸಲೆಂಟ್ ಈ ನಮ್ಮ ಕಾವ್ಯ ಆಚಾರ್. ಆನಂದ್ ಮಾದಲ್ಗೆರೆ ಸರ್ ಹತ್ರ ನಾನು ಸುಗಮ ಸಂಗೀತ ಕಲಿಯೋದಕ್ಕೆ ಹೋಗ್ತಾ ಇದ್ದೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ಗೆ ಸೇರಿಕೊಂಡೆ ವೆಂಕಟೇಶ್ ಆಲ್ಕೋಟ್ ಸರ್ ಹತ್ರ. ಡ್ಯಾನ್ಸ್ ಕಲಿತಿದ್ದು ಗುರುಗಳ ಹೆಸರು ವಿದುಷಿ ಶ್ರೀಮತಿ ಲತಾ ಕೆ ಶಂಕರ್ ಹತ್ರ. ಒಬ್ಬ ಪೇರೆಂಟಾಗಿ ಅವಳಿಗೆ ಏನೇನು ಪ್ರೋತ್ಸಾಹ ಕೊಡಬೇಕು ಓದಲಿಕ್ಕೆ, ಕಲೆಗಳಲ್ಲಿ ಆ ಥರದಕ್ಕೆಲ್ಲ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ಎಂಕರೇಜ್ಮೆಂಟ್ ಮಾಡಿದ್ದೀವಿ. ತಮ್ಮ ತಾತನ ಜೀನಿಂದಲೇ ತಮಗೂ ಆರ್ಟು ಹಾರ್ಟಲ್ಲಿ ಬೆರೆತು ಹೋಗಿದೆಯಂತೆ. ನನಗೆ ಒಂದು ಕನಸಿತ್ತು ಕೂಡ. ನಮ್ಮ ತಂದೆಯವರು ದೊಡ್ಡ ಕಲಾವಿದರು ಕೂಡ. ಅವರು ಹಿಂದೂಸ್ತಾನಿ ಗಾಯಕರು ಹೌದು, ನಾಟಕ ರಂಗಭೂಮಿ ಕಲಾವಿದರು ಆಗಿದ್ದರು. ಅವರು ಹೋದ್ಮೇಲೆ ನಾವು ಯಾವುದೂ ಅದನ್ನು ರೀಚ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ನನ್ನ ಮಗಳಲ್ಲಿ ನಾನು ಅದನ್ನು ನೋಡಬೇಕು ಅನ್ನೋ ಆಸೆ ನನಗೆ ಮುಂಚೆಯಿಂದನೂ ಇತ್ತು. ಹಾರ್ಮೋನಿಯಮು ಮತ್ತು ತಾಲ್ಮಾಲೆಲ್ಲ ತಂದುಕೊಟ್ಟು ಅವಳಿಗೆಲ್ಲ ಅಭ್ಯಾಸ ಮಾಡಲಿ ಅಂತ ರೆಡಿ ಮಾಡಿದೆ. ಅವಳು ಅದನ್ನು ಸಾಧನೆ ಮಾಡಿದ್ಲು ಕೂಡ. ನಮ್ಮ ತಂದೆಯವ್ರನ್ನ ನಾನು ಅವಳಲ್ಲಿ ನೋಡ್ತಾ ಇದ್ದೀನಿ. ತೊದಲು ಮಾತನಾಡೋ 4ರ ಪ್ರಾಯದಲ್ಲೇ ಆಲಾಪಗಳನ್ನ ಮೆಲುಕು ಹಾಕ್ತಾ ಇದ್ದ ಕಾವ್ಯಣಿಗೆ ತಾಯಿಯು ಸಂಗೀತಗಾರ್ತಿಯಾಗಿ ಹಾಡೋದಕ್ಕೆ ಇನ್ನಷ್ಟು ಬೂಸ್ಟ್ ಮಾಡ್ತಾರಂತೆ. ಕಾವ್ಯ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗಿ. ಅಪಾರ್ಟ್ಮೆಂಟಲ್ಲಿ ನಮ್ಮ ಮಕ್ಕಳಿಗೆ ಕೆಲವೊಂದ್ಸಲ ಟ್ಯೂಷನ್ ಹೇಳ್ಕೊಡ್ತಾಳೆ. ನಮ್ಮೆಲ್ಲರಿಗೂ ಅವಳ ಕಂಡ್ರೆ ತುಂಬ ಇಷ್ಟ. ಅವಳಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಅವಳಿಗೆ ಒಳ್ಳೇದಾಗಲಿ ಅಂತಂದೇಳಿ ಆಶೀರ್ವಾದ ಮಾಡ್ತಾನೆ. ತುಂಬ ಖುಷಿಯಾಗಿದೆ ಸೆಲೆಕ್ಟ್ ಆಗಿರೋದು. ಒಳ್ಳೇದಾಗಲಪ್ಪ. ಸದ್ಯ ಸಿವಿಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿ ಇಂಟೀರಿಯರ್ ಡಿಸೈನಿಂಗ್ ಕಲಿತಾ ಇರೋ ಕಾವ್ಯ ಕನಿಕೆಯ ಲೈಫಿಗೆ ತಮ್ಮ ಫ್ಯಾಮಿಲಿಯ ಕಲಾ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋ ಹಂಬಲ. ಆಲ್ ದ ವೆರಿ ಬೆಸ್ಟ್ ಕಾವ್ಯ. ಆಲ್ ದ ಬೆಸ್ಟ್ ಕಾವ್ಯ. ಗಾನ ಸಿಂಚನದಲ್ಲಿ ಕಾವ್ಯ ಅವರ ಮ್ಯೂಸಿಕ್ ಜರ್ನಿಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್.